ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಆಕ್ಷನ್ ತಗೊಳ್ಳದೇ ಇರೋಂಗೆ ಅವಕಾಶ ಕೊಡದೇ ಇರೋಂಗೆ ನೀವೇ ಮಾಡಬೇಕು ಸರ್. ಈಗಾಗಲೇ ನಗರದ ಹಲವಾರು ಪ್ರದೇಶಗಳಲ್ಲಿ ಗೋವುಗಳನ್ನ ಒಳ್ಳೆ ಮನೆ ಮುಂದಗಡೆ ಇದು ಕಟ್ದಂಗೆ ಕಟ್ಕೊಂಡ್ ಬಂದಿದ್ದಾರೆ. ನಮ್ಮ ಕಾರ್ಯಕರ್ತರು ಅದೆಲ್ಲ ಸರ್ವೆ ಮಾಡ್ಕೊಂಡು ವಿಡಿಯೋಗಳೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಇದನ್ನ ತುಂಗಾನಗರ ಪೊಲೀಸ್ ಸ್ಟೇಷನ್ಗೆ ಆಲ್ರೆಡಿ ನಮ್ಮ ಕಾರ್ಯಕರ್ತರು ಕೊಟ್ಟಿದ್ದಾರೆ. ಅವ್ರು ಮಿಸ್ಬಿಹೇವಿಯರ್ ಮಾಡಿದ್ದಾರೆ. ಇಲ್ಲ ನೋಡ್ತೀವಿ, ನೀವ್ಯಾಕೆ ಹೇಳ್ತೀರಾ ಮಧ್ಯದಲ್ಲಿ ಅಂತ ಹೇಳಿದ್ದಾರೆ. ಇಲ್ಲ ಮಾತಾಡ್ತೀನಿ, ನಾನು ಎಸ್ ಪಿ ಅವರಿಗೆ ಮಾತಾಡ್ತೀನಿ. ನಾಳೆನೂ ನಮ್ಮ ಸಭೆ ಇದೆ, ಎಲ್ಲ ಪೊಲೀಸರು ಬಂದಿರ್ತಾರೆ, ಕಾರ್ಪೊರೇಷನ್ ಅವರು ಇರ್ತಾರೆ, ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ನಾವು ಇದ್ರೊಳಗೆ ಉಲ್ಲೇಖನೂ ಮಾಡಿದ್ದೀವಿ ಸರ್. ಯಾರ ಮನೆ ಎದುರುಗಡೆ ಹಸು ಇರುತ್ತೋ ಅದನ್ನ ನೀವು ಫೋಟೋ ತಗೊಂಡು ಹಬ್ಬ ಆಗಿದ್ಮೇಲೆ 8ನೇ ತಾರೀಕು 9ನೇ ತಾರೀಕು ಮೇಲೆ ಕೂಡ ಹಸುಗಳು ಅವ್ರ ಮನೆ ಹತ್ರ ಕಟ್ಟಿರ್ಬೇಕು. ಅವ್ರು ನಮ್ದು ಅಂತ ಹೇಳಿ ಅವ್ರು ಪ್ರೂವ್ ಮಾಡ್ತಾರೆ. ಸ್ವಲ್ಪ ಮುಂಚೆನೇ ವಿಶ್ವ ಪರಿಷತ್ ಬಜರಂಗ ದಳದ ವತಿಯಿಂದ ಮುಂದೆ ಬರ್ತಾ ಇರುವಂತಹ ಬಕ್ರೀದ್ ಹಬ್ಬದ ಸಲುವಾಗಿ ಕರ್ನಾಟಕ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ. ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಕಳೆದ ಒಂದು ವಾರ 10 ದಿನಗಳಿಂದ ಅಕ್ರಮವಾಗಿ ಜಿಲ್ಲೆಯ ಸುತ್ತಮುತ್ತಲ ಹಳ್ಳಿಗಳಿಂದ ಹಸುಗಳನ್ನು ಕಳ್ತನ ಮಾಡುವಂಥದ್ದಾಗಲಿ, ಖರೀದಿ ಮಾಡುವಂಥದ್ದಾಗಲಿ, ಸಾಕೋದಕ್ಕೆ ಅಂತೇಳಿ ಅಂತ ಖರೀದಿ ಮಾಡಿ ಅದನ್ನು ಹತ್ಯೆ ಮಾಡುವಂಥ ಕೆಲಸ ಪ್ರತಿ ವರ್ಷವೂ ನಡೀತಾ ಇದೆ. ನಾವು ಪ್ರತಿ ವರ್ಷ ಮನವಿಯನ್ನು ಮಾಡ್ತಾನೇ ಇದ್ದೀವಿ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ, ಮಹಾನಗರ ಪಾಲಿಕೆ ಕಮಿಷನರಿಗೆ. ಈ ವರ್ಷವೂ ಸಹ ಏನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಮನವಿ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರೂ ಇಲ್ಲಿ ಗೋಹತ್ಯೆಗಳನ್ನು ಆಗ್ತಾ ಇದೆ. ಕಳೆದ ವರ್ಷ ಸುಮಾರು 1,000 ಹಸುಗಳನ್ನು ಗೋಹತ್ಯೆ ಮಾಡಿದ್ದಾರೆ. ಈಗ ಆಲ್ರೆಡಿ ಯಾರು ಅವರು ರೈತರಲ್ಲ, ಆದರೆ ಅವರು ಸಾಕೋರಲ್ಲ, ಆದ್ರೂ ಅವ್ರ ಮನೆ ಮುಂದ್ಗಡೆ ಹಸುಗಳನ್ನು, ಹೋರಿಗಳನ್ನು ತಗೊಂಬಂದು ಕಟ್ಕೊಂಡಿದ್ದಾರೆ. ನಾವು ಪಶುಪಾಲನಾ ಇಲಾಖೆಗೆ ಒಂದು ಆಗ್ರಹ ಮಾಡ್ತಾ ಇದ್ದೀವಿ. ಏನು ಮನೆಗಳ ಮುಂದೆ ಕಟ್ಟಿದ್ದಾರೆ ಕಾನೂನು ರೀತಿಯಲ್ಲಿ, ಸಂವಿಧಾನದ ರೀತಿಯಲ್ಲಿ ಆ ಹಸುಗಳಿಗೆ ಟ್ಯಾಗ್ ಹಾಕ್ಬೇಕು. ಆ ಟ್ಯಾಗ್ ಹಾಕಿದೆಯೋ ಇಲ್ಲೋ ಅಂತೇಳಿ ಅಂತ ಪರಿಶೀಲನೆ ಯಾರು ಮಾಡಬೇಕು ಅಂತಂದರೆ ಪಶುಪಾಲನಾ ಇಲಾಖೆಯವ್ರು ಮಾಡಬೇಕು. ಟ್ಯಾಗ್ ಹಾಕಿರೋ ಹಸುಗಳನ್ನು ಯಾರಿಗೆ ಅಕಸ್ಮಾತ್ ನೀವು ಹತ್ಯೆ ಮಾಡಿದ್ದೀರಾ, ಮಾರಿದ್ದೀವಿ ಅಂತೇಳಿ ಅಂತ ಒಬ್ಬ ರೈತ ಹೇಳ್ತಾ ಇದ್ದಾನೆ ಅಂದರೆ ಅವ್ರು ಯಾರಿಗೆ ಮಾರಿದ್ದೀರಾ ಅನ್ನೋ ಮಾಹಿತಿ ಬೇಕು. ಇಷ್ಟೆಲ್ಲ ಭಾಳ ಸ್ಟ್ರಿಕ್ಟ್ ಇದ್ರೂ ಸರ್ಕಾರದ ಆದೇಶ ಇದ್ರೂ ಸಹಿತ ಇಲ್ಲಿಯ ಮುಸಲ್ಮಾನರು, ಮತಾಂಧ ಮುಸಲ್ಮಾನರು ಗೋಹತ್ಯೆಯನ್ನು ಮಾಡ್ತಾ ಇದ್ದಾರೆ. ಕಳೆದ ವರ್ಷ ಇದ್ದಂತಹ ಮಹಾನಗರ ಪಾಲಿಕೆ ಕಮಿಷನರಿಗೂ ಸಮೇತ ಮಾತಾಡಿದ್ದೀವಿ. ಕಸದ ವಿಲೇವಾರಿ ಘಟಕ, ಅದು ಸರ್ಕಾರದ ಅಧೀನದಲ್ಲಿರುವಂತಹದ್ದು. ಆ ಸರ್ಕಾರಿ ವಿಲೇವಾರಿ ಘಟಕದೊಳಗಡೆ ಶಿವಮೊಗ್ಗ ಸುತ್ತಮುತ್ತಲಿನ ಎಲ್ಲ ತ್ಯಾಜ್ಯ, ಗೋಮಾತೆಯ ಎಲ್ಲ ತ್ಯಾಜ್ಯವನ್ನು, ಏನು ಕೊಂಬು, ಮೂತಿ, ಮಖ, ಅವರಿಗೆ ಏನು ಬೇಕು ಅದನ್ನ ಇಟ್ಕೊಂಡು ಇನ್ನು ಉಳುಕಿದ್ದನ್ನೆಲ್ಲದನ್ನು ಸಮೇತ ಆ ವಿಲೇವಾರಿ ಘಟಕದೊಳಗಡೆ ತಗೊಂಡೋಗಿ ತ್ಯಾಜ್ಯವನ್ನು ಹಾಕಿ ಅದನ್ನು ಅಲ್ಲಿ ಗುಂಡಿ ತೆಗೆದು ಹೂತಾಕುವಂತಹ ಕೆಲಸವನ್ನು ಕಳೆದ ವರ್ಷವನ್ನು ಮಾಡಿದ್ದಾರೆ. ನಾವು ಇದೇ ತುಂಗಾನಗರ ಪೊಲೀಸ್ ಠಾಣೆಗೆ ಈ ವಿಷಯವನ್ನ ಗಮನಕ್ಕೆ ತಂದು ಅವರಿಗೆ ವಿತ್ ವಿಡಿಯೋ ಪ್ರೂಫ್ ಕೊಟ್ಟರು. ಅದಕ್ಕೆ ಸೂಕ್ತವಾದ ಕ್ರಮ ಆಗಿಲ್ಲ. ಮತ್ತೆ ಎಲ್ಲ ಕಡೆ ಸೋಮಿನಕೊಪ್ಪ, ಆರ್ಎಂಎಲ್ ನಗರ, ಮಿಳಗಟ್ಟ, ಸೂಳೆಬೈಲು, ಇಲ್ಲೆಲ್ಲ ಕಡೆ ಯಾವ್ಯಾವ ಕಸ ವಿಲೇವಾರಿ ಘಟಕದ ಗಾಡಿಗಳಿದಾವೆ ಆ ಗಾಡಿ ಒಳಗಡೆನೆ ವಿಲೇವಾರಿ ಮಾಡಿರೋಂಥದ್ದು. ಹಾಗಾಗಿ ಈಗ ಏನು ಸುಪ್ರೀಂ ಕೋರ್ಟ್ ಆದೇಶ ಇದೆ, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಮಿತಿ ಇದೆ. ಆ ಸಮಿತಿ ಇನ್ಆಕ್ಟಿವ್ ಆಗಿದೆ ಶಿವಮೊಗ್ಗದಲ್ಲಿ. ಆ ಸಮಿತಿ ಆಕ್ಟಿವ್ ಆಗಬೇಕು, ಗೋಮಾತೆಗಳ ರಕ್ಷಣೆ ಆಗಬೇಕು. ಯಾವುದೇ ಕಾರಣಕ್ಕೂ ಒಂದು ಹಸುವನ್ನು ಸಮೇತ ನೀವು ಗೋಹತ್ಯೆ ಆಗದಿದ್ದೇ ಕಾಪಾಡಬೇಕು. ಮತ್ತೆ ಎಲ್ಲ ಕಡೆ ನಾಕಾಬಂದಿಗಳಾಗಬೇಕು. ಎಲ್ಲೂ ನಾಕಾಬಂದಿಗಳು ಹಾಕಿಲ್ಲ. ಆಮೇಲೆ ತುಂಗಾನಗರ ಸ್ಟೇಷನ್ ಪೊಲೀಸ್ನವ್ರು ಹೇಳ್ತಾರೆ ಇಲ್ಲಿ ಹಸು ಕಟ್ಟಿದ್ದಾರೆ ನೋಡ್ರಿ ಅಂತೇಳಿ ಅಂತ ಹೇಳಿದ್ರೆ ನಮಗೆ ಮೇಲಾಧಿಕಾರಿಗಳಿಂದ ಆದೇಶ ಬಂದಿಲ್ಲ. ಅದು ಹೋದ್ರೆ ಹೋಯ್ತು ಬಿಡಪ್ಪ, ನೀನ್ ಯಾಕೆ ಟೆನ್ಷನ್ ಮಾಡ್ಕೊಂತೇಳಿ ಅಂತ ಹೇಳ್ತೀವಿ. ನಮ್ಮ ಕಾರ್ಯಕರ್ತರಿಗೆ ಬೆದರಿಸುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ತಾರೆ. ಹಾಗಾಗಿ ಪೊಲೀಸ್ ಇಲಾಖೆಗೆ ಎಚ್ಚರದಿಂದ ಇರಲಿ. ನಾವು ನೋಡ್ರಿ, ನಾಳೆ ಏನೋ ಅಲ್ಲಿ ಹೋದ್ವಿ, ಅಡ್ಡ ಹಾಕಿದ್ವಿ, ಅಲ್ಲಿ ಸಮಸ್ಯೆ ಆಯ್ತು, ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಮಾಡ್ತಾ ಇದ್ದೀರಾ. ಆದ್ರೆ ನಿಮಗೆ ಮೊದಲೇ ಮಾಹಿತಿ ಕೊಟ್ಟರು ನೀವು ಕೆಲಸ ಮಾಡಿಲ್ಲ ಅಂತಂದ್ರೆ ನಾವು ಕೆಲಸ ಮಾಡಬೇಕಾಗತ್ತೆ. ನೀವು ಹಾಕೋ ಕೇಸಿಗೆಲ್ಲ ಯಾವುದೇ ಕಾರಣಕ್ಕೂ ಹಿಂಜರಿಯುವಂತ ಕೆಲಸ ಇಲ್ಲ, ಬೇಜಾರು ಇಲ್ಲ. ನಾವು ಎಲ್ಲದಕ್ಕೂ ಶತಸಿದ್ಧರಾಗಿದ್ದೀವಿ ಬಜರಂಗ ದಳದ ಕಾರ್ಯಕರ್ತರು. ನೀವೇನಾದ್ರೂ ಕೆಲಸ ಮಾಡಿಲ್ಲ ಅಂದ್ರೆ ನಾವು ಕೆಲಸ ಮಾಡಬೇಕಾಗತ್ತೆ. ರಾಜೇಶ್ ಗೌಡ, ಬಜರಂಗ ದಳ, ಶಿವಮೊಗ್ಗ ವಿಭಾಗ ಸಮಿತಿ.